ವೈ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಾತಿನ ಚಾಟಿಗೆ ಯು ಟರ್ನ್ ಹೊಡೆದ್ರಂತೆ ಎಸ್ ಟಿ ಸೋಮಶೇಖರ್. ಅಲ್ಲೇನಾಯ್ತು ತೋರಿಸ್ತೀವಿ. ಮಗದೊಂದು ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಬಿ ವೈ ವಿಜಯೇಂದ್ರ ಅವರು ಮಾತಿನ ಚಾಟಿ ಬೀಸ್ತಿದ್ದಾಗಿನೇ ಯು ಟರ್ನ್ ಹೊಡೆದ್ರಂತೆ ಎಸ್ ಟಿ ಸೋಮಶೇಖರ್ ಅವರು. ರಾಜ್ಯಾಧ್ಯಕ್ಷರ ವಾರ್ನಿಂಗ್ಗೆ ಫುಲ್ ತಂಡ ಹೊಡೆದ್ರ ಯಶವಂತಪುರದ ಶಾಸಕರು ಅನ್ನೋ ಪ್ರಶ್ನೆ ಕಾಡ್ತು. ಸರ್, ನಾನ್ ಪಕ್ಷ ಬಿಡಲ್ಲ, ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರಷ್ಟೇ, ಮೈತ್ರಿ ಅಭ್ಯರ್ಥಿ ನನ್ನ ಬಳಿ ಬರಲಿಲ್ಲ, ನಾನೇ ಹುಡ್ಕೊಂಡು ಹೋಗ್ಬೇಕಾ ಅಂತ ಎಸ್ ಟಿ ಸೋಮಶೇಖರ್ ಕೇಳಿದ್ರು. ನಮ್ಮ ಕ್ಷೇತ್ರದಲ್ಲಿ ತೆಗೆದುಕೊಂಡ ನಿರ್ಧಾರಗಳಿಗೆ ಬೇಸರ ಇದೆ ಅಂತ ಸೋಮಶೇಖರ್ ಹೇಳಿದ್ರು. ವಿಜೇಂದ್ರ ಅವರ ಮಾತಿಗೆ ನಯವಾಗೇ ತಮ್ಮ ಅಸಮಾಧಾನವನ್ನ ಹೇಳ್ಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಇದನ್ನ ಇನ್ಯಾವಾಗ್ಲೂ ಹೋಗಿ ಮಾತಾಡಿ ಕೂತು ಬಗೆಹರಿಸ್ಕೊಂಡಿದ್ರೆ ಇಷ್ಟೆಲ್ಲ ಲೆವೆಲ್ಗೆ ಬರ್ತಾನೆ ಇರಲಿಲ್ಲ ಅನ್ಸುತ್ತೆ. ಆದ್ರೆ ಕಾಂಗ್ರೆಸ್ನ ಕಾರ್ಯಕ್ರಮಗಳಿಗೆ ಸೋಮಶೇಖರ್ ಅವರು ಹೋದಾಗ, ಅವರ ನಡವಳಿಕೆ ಆದಾಗ, ಅದು ಇತ್ತೀಚಿನ 2-3 ತಿಂಗಳಲ್ಲಿ ಪ್ರಸ್ತಾಪ ಆದಾಗ್ಲೂ ಕೂಡ ಯಾವುದೇ ಸಂದರ್ಭದಲ್ಲಿ ಅದಕ್ಕೆ ಮಾತಾಡದೆ ಹೋದ್ರೆ, ಇವಾಗ ಈ ತರ ಮಾತಾಡಿದ್ರೆ ಆಗ ನೋಡಿ ಈ ವರ್ಷೆ ಬರುತ್ತೆ ಅಂತ. ಲೆಟ್ಸ್ ಗೋ. ಅಲ್ಲೇ ನಡೀತು, ಈಗ ಏನಾಗ್ತಾ ಇದೆ ಬೆಳವಣಿಗೆ ಕೇಳೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ ಈಗಾಗಲೇ ಆನ್ ಗ್ರೌಂಡ್ ಅಲ್ಲಿ ಇದ್ದಾರೆ, ಒಂದಷ್ಟು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದಾರೆ. ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ ಪಾವಗಡ, ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದುವರೆಗೆ ಮಾತಾಡ್ಲಿಲ್ಲ ಅಂದ್ರೆ ಇಲ್ಲಪ್ಪ, ಈ ನ್ಯೂಸ್ ಬರ್ತಿರ್ಬೇಕಾದ್ರೆ ಬಿಜೆಪಿ ಜೊತೆನೇ ಇದೀನಿ ಅಂತ ಎಲ್ಲೂ ಖಡಕ್ಕಾಗಿ ಹೇಳಲೇ ಇಲ್ಲ. ಈಗ ರಾಜ್ಯಾಧ್ಯಕ್ಷರು ಪ್ರಶ್ನೆ ಮಾಡಿದಾಗ ಏನಿದೆ ಯು ಟರ್ನ್, ಸಡನ್ ಆಗಿ ಚೇಂಜ್ ಆಗ್ಬಿಟ್ರಾ ಅಥವಾ ಇನ್ನೂ ಕೂಡ ಬೀಸೋದನ್ನ ತಪ್ಪಿಸ್ಕೋಬೇಕಪ್ಪ ಅಂತ ಏನಾದ್ರು ಸ್ಟ್ರಾಟಜಿ ನಡೀತಾ ಇದೆಯಾ? ಏನಾಗ್ತಾ ಇದೆ ಬೆಳವಣಿಗೆ? ಮೊನ್ನೆ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಪುಟ್ಟಣ್ಣ ಪರವಾಗಿ ಎಸ್ ಸಿ ಸೋಮಶೇಖರ್ ಅವರು ತಮ್ಮ ಕಚೇರಿಯಲ್ಲಿ ಪ್ರಚಾರ ಮಾಡಿದ್ದಕ್ಕೆ ರಾಷ್ಟ್ರೀಯ ನಾಯಕರು ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರು ಎಲ್ಲರೂ ಅಸಮಾಧಾನವನ್ನ ವ್ಯಕ್ತಪಡಿಸುವಂತಹ ಕೆಲಸ ಆಗಿತ್ತು. ಹೀಗಾಗಿ ನಿನ್ನೆ ನೇರ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಪಕ್ಷಕ್ಕೆ ಚುರಿಸ್ಕೊಂಡು ಈ ಬಗ್ಗೆ ಚರ್ಚೆ ಮಾಡಿರುವಂತ. ನಿನ್ನೆ ವಿಪಕ್ಷ ಲಾಂಜ್ ಅಲ್ಲಿ ಈ ಬಗ್ಗೆ ವಿಜೇಂದ್ರ ಮತ್ತು ಎಸ್ ಸಿ ಸೋಮಶೇಖರ್ ಇಬ್ರು ಕೂತು ಮಾತಾಡಿರುವಂತದ್ದು. ನೀನು ಪಕ್ಷ ಬಿಡೋದಾದ್ರೆ ಬಿಟ್ಬಿಡು, ಆದ್ರೆ ಪಕ್ಷಕ್ಕೆ ಮುಜುಗರ ಆಗುವಂತಹ ಒಂದು ಕೆಲಸ ಆಗ್ಬಾರ್ದು ಅನ್ನುವಂಥದ್ದು ಒಂದೊಂದೇ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತಹ ಒಂದು ಕೆಲಸ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಮಾಡಿರುವಂತದ್ದು. ಅಂದ್ರೆ ಈ ಚುನಾವಣೆ ಆದ ಬಳಿಕ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು, ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನೀವು ಮಾತುಕತೆ ಆಡಿದ್ದು, ಪದೇ ಪದೇ ಕಾಂಗ್ರೆಸ್ ನಾಯಕರನ್ನ ಸಂಪರ್ಕ ಮಾಡ್ತಾ ಇರುವಂತದ್ದು, ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಮೊನ್ನೆ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿದಂತಹ ಒಂದು ಸಂದರ್ಭದಲ್ಲಿ ಮೈತ್ರಿ ಅಭ್ಯರ್ಥಿಯ ವಿರುದ್ಧ ನೀವು ಪ್ರಚಾರ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ? ಒಂದು ವೇಳೆ ನೀವು ಪಕ್ಷವನ್ನ ತೊರೆಯೋದಾದ್ರೆ ತೊರಿಬಹುದು, ಆದ್ರೆ ಆಗುವಂತಹ ಉಪಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೀವು ಗೆಲ್ಲೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡುವಂತಹ ಒಂದು ಕೆಲಸ ಮಾಡಿದ್ದಾರೆ. ಈಗ ನಡುಕಟ್ಟಿನಲ್ಲಿ ಎಚ್ ಸಿ ಸೋಮಶೇಖರ್ ಸಿಕ್ಕಂತೆ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಂದು ವೇಳೆ ಪಕ್ಷವನ್ನ ಬಿಟ್ಟಿದ್ದಾದ್ರೆ ಅನಿವಾರ್ಯವಾಗಿ ಉಪಚುನಾವಣೆ ಎದುರಿಸಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಪ್ರಬಲವಾಗಿ ಇರುವಂತದ್ದು ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಆದ್ರೂ ಕೂಡ ಜೆಡಿಎಸ್ಗೆ ಬಿಜೆಪಿ ಸಪೋರ್ಟ್ ಕೊಟ್ಟು ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿದಿದ್ದಾದ್ರೆ ಬಹುತೇಕ ಈ ಎಚ್ ಸಿ ಸೋಮಶೇಖರ್ ಅವರ ವಿರುದ್ಧ ಸೋತಿರುವಂತಹ ಅಭ್ಯರ್ಥಿಗೆ ಸಹಜವಾಗಿ ಮರ್ಸಿ ವರ್ಕೌಟ್ ಆಗಿ ಉಭಯ ಪಕ್ಷಗಳು ಒಂದಾಗಿ ಎಚ್ ಸಿ ಸೋಮಶೇಖರ್ ಅವರಿಗೆ ಬಿಜೆಪಿ ಉಳ್ಕೋತಾರ. ಏನೀಗ ನೆಕ್ಸ್ಟ್ ಬೆಳವಣಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸದ್ಯದ ಮಟ್ಟಿಗೆ ನಿನ್ನೆ ವಿಜೇಂದ್ರ ಅವರು ಕೇಳಿದಾಗ ಯಾವುದೇ ಕಾರಣಕ್ಕೂ ನಿಮ್ಮ ಪಕ್ಷ ಬಿಡೋದಿಲ್ಲ ಅನ್ನುವಂತಹ ಒಂದು ಖಡಕ್ ಆದಂತಹ ಒಂದು ಉತ್ತರವನ್ನ ಪಕ್ಷ ಶಿಸ್ತಿನನ್ನ ಮೀರಿ ನಡವಳಿಕೆಗೆ ಏನಾದ್ರೂ ಆಕ್ಷನ್ ಇದೆಯಾ? ಮೊನ್ನೆ ಆದಂತಹ ವಿಚಾರಕ್ಕೆ ನಿಮಗೆ ಈಗಾಗಲೇ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಡಬೇಕಾಗಿತ್ತು. ಆದ್ರೆ ನಾನೇ ಹೇಳಿದ್ದೀನಿ, ನಾನೇ ಖುದ್ದು ಮಾತಾಡ್ತೀನಿ ಅಂತ. ಈಗಾಗಲೇ ನಿಮಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿಲ್ಲ. ಒಂದು ವೇಳೆ ಇದೇ ರೀತಿಯಾಗಿ ನಿಮ್ಮ ಧೋರಣೆ, ನಿಮ್ಮ ವಿಚಾರ ಮುಂದುವರೆದಿದ್ದೆ ಆದ್ರೆ ಸಹಜವಾಗಿ ಬಿಜೆಪಿ ಶಿಸ್ತು ಸಮಿತಿಯಿಂದ ನಿಮಗೆ ನೋಟಿಸ್ ಕೊಡಲೇಬೇಕಾಗುತ್ತೆ. ಹೀಗಾಗಿ ಅದಕ್ಕೂ ಮೊದಲು ಎಚ್ಚೆತ್ಕೊಂಡು ಪಕ್ಷ ಸಂಘಟನೆ ಕೆಲಸದಲ್ಲಿ ತೊಡಗಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಬಹುತೇಕ ನಿನ್ನೆ ನಡೆದಂತಹ ಮಾತುಕತೆ ಫಲಪ್ರದ ಆದಂತೆ ಕಾಣಿಸ್ತಾ ಇದೆ. ಎಚ್ ಸಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಹೋಗೋದಿಲ್ಲ ಅನ್ನುವಂತಹ ಒಂದು ಖಚಿತ ಮಾಹಿತಿಯನ್ನ, ಖಚಿತ ಉತ್ತರವನ್ನು ಕೂಡ ವಿಜೇಂದ್ರ ಅವರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಇವತ್ತಿಗೆ ನಿನ್ನೆಗೆ ಈ ಸಮಸ್ಯೆ ಇಲ್ಲಿಗೆ ನಿಂತಿದೆ. ಮುಂದೆ ಎಸ್ ಸಿ ಸೋಮಶೇಖರ್ ಮತ್ತೆ ನಾಳೆ ಬೆಳಗ್ಗೆ ಯಾವ ರೀತಿಯಾಗಿ ಅವರ ಒಂದು ರಾಜಕೀಯ ಲೆಕ್ಕಾಚಾರಗಳನ್ನ ಆಗ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ ಎಸ್ ಟಿ ಸೋಮಶೇಖರ್ ಅವರನ್ನ ಕರ್ಕಬೇಕು ಅನ್ನುವಂಥದ್ದು ಇನ್ನು ಕಡೆ ಸಿದ್ದರಾಮಯ್ಯ ಅವರ ಪಟಾಲಮಲ್ಲೂ ಇದೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಮುತುವರ್ಜಿಯನ್ನ ವಹಿಸ್ತಾ ಇದ್ದಾರೆ.
ಹೀಗಾಗಿ ಇತ್ತ ಸ್ವಪಕ್ಷ ಅತ್ತ ವಿಪಕ್ಷ ಎರಡೂ ಪಕ್ಷಗಳಿಂದಲೂ ಕೂಡ ಎಸ್ ಟಿ ಸೋಮಶೇಖರ್ ಅವರಿಗೆ ಒಂದಷ್ಟು ಪ್ರೆಷರ್ ಪಾಲಿಟಿಕ್ಸ್ ನಡೀತಾ ಇದೆ. ನಿನ್ನೆ ನಡೆದಂತಹ ಒಂದು ಬೆಳವಣಿಗೆಯಲ್ಲಿ ವಿಜೇಂದ್ರ ಅವರ ಮುಂದೆ ಯಾವುದೇ ಕಾರಣಕ್ಕೂ ಪಕ್ಷ ಬಿಡಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಈ ರಾಜಕಾರಣದಲ್ಲಿ ಯಾವ ಕ್ಷಣಕ್ಕೆ ಯಾವ ನಿರ್ಧಾರಗಳಾಗ್ತವೆ ಹೇಳೋದಕ್ಕೆ ಆಗುದಿಲ್ಲ. ಸದ್ಯದ ಮಟ್ಟಿಗೆ ಆಗಿರುವಂತ ಒಂದು ಬೆಳವಣಿಗೆ ಇಷ್ಟು ಹರೀಶ್ ನಾಗರಾಜ್. ಥ್ಯಾಂಕ್ ಯು ಸೊ ಮಚ್ ಮಾರುತಿ ಪಾವಗಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.